ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ದಿನಕ್ಕಾಗಿ ನಾವು ದೇವರಾದ ಕರ್ತನಿಗೆ ಮೊತ್ತ ಮೊದಲಾಗಿ ಸ್ತೋತ್ರ ಸಲ್ಲಿಸುತ್ತಾ, ನಮ್ಮ ದೇವರಾದ ಕರ್ತನನ್ನು ನಾವು ಯಾವಾಗಲೂ ಎದುರುಗೊಳ್ಳುವವರಾಗಿದ್ದುಕೊಂಡು ದೇವರ ಆತ್ಮನನ್ನು ನೋಡುವಂಥ ಹಂಬಲವಾದ ಆ ಮನಸ್ಸು, ದೇವರ ಆತ್ಮನನ್ನು ನೋಡುವುದಂದರೆ ಯಾವ ವಿಷಯದಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ ದೇವರ ಆತ್ಮನನ್ನು ನಾವು ನೋಡುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ. ಯಾಕಂದರೆ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ನಾವು ಕೇಳುವಂಥ ವೇಳೆಯಲ್ಲಿ ಆ ದೇವರ ವಾಕ್ಯ, ನಾವು ಕೇಳಿದಂಥ ವಾಕ್ಯ ಅದು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ನಮ್ಮ ಜೀವಿತದ ಪ್ರತಿಯೊಂದನ್ನು ಕಾರ್ಯಗಳನ್ನು, ನಮ್ಮ ಜೀವಿತದ ಪ್ರತಿಯೊಂದು ನಡೆ ನುಡಿ ಕ್ರಿಯೆಗಳನ್ನು ಅದು ಸ್ಪಷ್ಟವಾಗಿ ತಿಳಿಯಪಡಿಸುವಂಥದ್ದಾಗಿದೆ. ನಮ್ಮ ಮನಸ್ಸಾಕ್ಷಿಗಳನ್ನು ಕೂಡ ಅದನ್ನು ತಿಳಿಯಪಡಿಸುವಂಥದ್ದಾಗಿದೆ. ನಮ್ಮ ಜೀವಿತವನ್ನೇ ದೇವರ ಆತ್ಮನು ತಿಳಿದಾತನಾಗಿರುವುದರಿಂದ ನನ್ನೊಂದಿಗೂ ನಿನ್ನೊಂದಿಗೂ ಮಾತನಾಡುವಂಥ ದೇವರಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಸಮಯ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಅವಕಾಶವನ್ನು ಇವತ್ತು ನಾವು ಯಾವ ರೀತಿಗೆ ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ? ಬರೀ ಪ್ರತಿ ವಾರ ನಾವು ದೇವರ ವಾಕ್ಯವನ್ನು ಬರೀ ಹೆಸರನ್ನ ಪೂರ್ತಿಗೆ ನಾವು ಕೇಳ್ತಿದ್ದೇವಾ? ಅಲ್ಲ, ದೇವರ ವಾಕ್ಯವನ್ನು ಆಹಾರ ಎಂಬುದಾಗಿ ನಮ್ಮ ಆತ್ಮದಲ್ಲಿ ನಾವು ಉಂಡವರಾಗಿ, ಆ ಆತ್ಮದಲ್ಲಿ ನಾವು ತೃಪ್ತರಾಗಿ, ಆ ಆತ್ಮದಲ್ಲಿ ನಾವು ಬಲ ಹೊಂದಿದವರಾಗಿ ಆ ಆತ್ಮನ ಫಲಗಳನ್ನು ನಾವು ಅನುಭವಿಸ್ತಾ ಇದ್ದೀವ ನಮ್ಮ ಜೀವಿತದಲ್ಲಿ? ಇಲ್ಲ, ದೇವರ ವಾಕ್ಯವನ್ನು ಕೇಳಿ ದೇವರ ಆತ್ಮನೊಂದಿಗೆ ನಮ್ಮೊಂದಿಗೆ ಮಾತನಾಡುತ್ತಿರುವುದನ್ನು ನಾವು ಕೇಳದೆ ಹೋಗುವುದಾದರೆ ಅದಕ್ಕೆ ದೇವರ ವಾಕ್ಯ, ದೇವರ ಆತ್ಮನು ನುಡಿಯುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಎಷ್ಟೋ ಕಡೆಗಳಲ್ಲಿ ತಿಳಿಯಪಡಿಸಿದನು. ಕಿವಿ ಅಂದರೆ ಆತ್ಮದ ಕಿವಿ. ಆತ್ಮದ ಕಿವಿ ದೇವರ ವಾಕ್ಯಕ್ಕೋಸ್ಕರ ಇಂದಿನ ದಿನದಲ್ಲಿ ನಮ್ಮ ಹೃದಯಗಳು ಎಷ್ಟು ಹಂಬಲಿಸ್ತಾ ಇದೆ. ಆ ವಾಕ್ಯಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತನಿಗೆ ನಾವು ಯಾವ ರೀತಿ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ? ವಾಕ್ಯವನ್ನು ಓದಿ, ವಾಕ್ಯವನ್ನು ಕೇಳಿ ಪದೇ ಪದೇ ನಿಮ್ಮ ಜೀವಿತದಲ್ಲಿ ಕೊರತೆಯನ್ನೇ ನೀವು ಮಾತನಾಡ್ತಿದ್ದೀರಾ? ಆ ವಾಕ್ಯದ ಪ್ರತ್ಯಕ್ಷತೆ ನಿಮ್ಮಲ್ಲಿ ಉಂಟಾಗಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾರೆ. ಪ್ರಿಯ ದೇವಜನರೇ, ದೇವರಾತ್ಮನು ಪ್ರತಿ ವಾರ ಒಂದೊಂದು ವಾಕ್ಯಗಳನ್ನು ಅದನ್ನು ಎಳೆಯಾಗಿ ಬಿಡಿಸ್ತಾ ನಿಮ್ಮ ಪ್ರಯೋಜನ ಅರ್ಥವಾಗಿ ದೇವರ ಆತ್ಮನಲ್ಲಿ ನೀವು ನೆಲೆಗೊಂಡಿದ್ದುಕೊಂಡು ದೇವರ ಆತ್ಮನ ಮೂಲಕವಾಗಿ ನೀವು ನಡೆಸಲ್ಪಡಬೇಕೆಂಬುದಾಗಿ, ದೇವರ ಆತ್ಮನು ನಿಮಗೆ ಇಟ್ಟಿರುವಂಥ ಎಲ್ಲ ಮೇಲುಗಳನ್ನು ದೇವರ ಆತ್ಮನಿಂದ ನೀವು ಹೊಂದಿಕೊಳ್ಳುವುದಕ್ಕಾಗಿ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ನೇರವಾಗಿ ಮಾತನಾಡುವನಾಗಿದೆ. ದೇವರ ವಾಕ್ಯವನ್ನು ಬರೇ ಕೇಳಿ ಸುಮ್ಮನಿರುವಂಥದ್ದಲ್ಲ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೈಕೊಂಡು ನಡೆಯುವಂಥವರಾಗಿರಬೇಕು. ಯಾಕಂದರೆ ಪ್ರಿಯರೇ, ದೇವರ ಮಕ್ಕಳ ಜೀವಿತದಲ್ಲಿ ಫೌಂಡೇಶನ್ ದೇವರ ವಾಕ್ಯವೇ. ಪ್ರಿಯ ದೇವಜನರೇ, ನಾನಾಗಲಿ ನೀವಾಗಲಿ ದೇವರ ವಾಕ್ಯವನ್ನು ಇಲ್ಲದೆ ನೀನು ಏನು ಮಾಡಲಿಕ್ಕೆ ಸಾಧ್ಯ? ವಾಕ್ಯವೆಂಬಾತನ ಆತ್ಮನ ಸಹಾಯ, ಆತ್ಮನ ನಡೆಸುವಿಕೆ ನನಗೆ ನಿಮಗೆ ಬೇಕೇ ಬೇಕು. ಈ ಲೋಕದಲ್ಲಿ ನೀವು ಜೀವಿಸ್ತಿರುವಂಥ ವೇಳೆಯಲ್ಲಿ ದುಷ್ಟ ಜನರ ಮಧ್ಯದಲ್ಲಿ ನೀವು ಜೀವಿಸುವಂಥ ವೇಳೆಯಲ್ಲಿ ಆ ದುಷ್ಟ ಜನರಿಂದ, ಆ ದುಷ್ಟ ಲೋಕದಿಂದ ನನ್ನನ್ನು ನಿಮ್ಮನ್ನು ಪಾರು ಮಾಡಿ ಪ್ರೊಟೆಕ್ಟ್ ಮಾಡಿ ಕಾಯಬೇಕಾದ್ರೆ
ದೇವರ ವಾಕ್ಯವೇ. ಆ ವಾಕ್ಯವೇ ನನ್ನೊಂದಿಗೆ ನಿಮ್ಮೊಂದಿಗೆ ಇರಬೇಕು. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಎಷ್ಟೋ ಅಮೂಲ್ಯವಾದ ವಸ್ತುಗಳನ್ನು ನೀವು ಪ್ರೀತಿ ಮಾಡ್ತೀರಿ. ಎಷ್ಟೋ ನಿಮಗೆ ಪ್ರಿಯವಾಗಿರುವಂಥ ಟೇಸ್ಟ್ ಆದ ಫುಡ್ಡನ್ನು ನೀವು ಪ್ರೀತಿ ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಹಂಬಲಿಸ್ತಲೇ ಇರ್ತದೆ ಮನಸ್ಸು. ಇವತ್ತು ನಾವು ಆ ಹೋಟೆಲಲ್ಲಿ ಊಟ ಮಾಡಬೇಕು, ನಾಳೆ ಈ ಹೋಟೆಲಲ್ಲಿ ನಾವು ಊಟ, ಅಲ್ಲಿ ಆ ಊಟ, ಆ ರುಚಿ, ಈ ರುಚಿ. ಈ ರುಚಿಯ ಬಗ್ಗೆ, ಶರೀರ ಸಂಬಂಧವಾದ ಈ ರುಚಿಗೋಸ್ಕರ ನಾವು ಎಷ್ಟೆಷ್ಟು ದೂರಗಳಿಗೆ ಹೋಗಿ ಆ ರುಚಿ, ಆ ಟೇಸ್ಟನ್ನು ನಾವು ಅನುಭವಿಸಿ ನಾವು ಇತರಿಗೂ ಕೂಡ ಅದನ್ನು ಹೇಳ್ತೀವಿ, ಅಲ್ಲಿ ಇಂತಿಂಥ ಟೇಸ್ಟ್ ಫುಡ್ ಇದೆ. ಇವತ್ತು ಪ್ರಿಯ ದೇವ ಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಆತ್ಮದ ಹಸಿವು ಯಾರಲ್ಲಿ ಇದೆಯೋ, ಪ್ರತಿನಿತ್ಯವೂ ಆತ್ಮದ ದೇವರ ವಾಕ್ಯದ ರುಚಿ ಅನುಭವಿಸಿದವನು ಎಲ್ಲಿ ಹೋದರೂ ಕೂಡ ಅವನು ಜಯಶಾಲಿಯಾಗಿ ಬರ್ತಾನೆ. ಅನೇಕರಿಗೆ ವಾಕ್ಯದ ರಹಸ್ಯವನ್ನು ತಿಳಿಯಪಡಿಸ್ತಾನೆ. ಆ ಟೇಸ್ಟನ್ನೇ ಅನೇಕರಿಗೆ ಅವನು ಕೊಡುವನಾಗಿದ್ದಾನೆ. ಇವತ್ತು ಆ ಸ್ಥಾನದಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ನಾವು ಅನೇಕ ಜನರಿಗೆ ದೇವರ ವಾಕ್ಯದ ಆ ಟೇಸ್ಟನ್ನು ನಾವು ತಿಳಿಯಪಡಿಸ್ತಿದ್ದೀವ. ದೇವರ ಆತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಿದನು ಇತರಿಗೆ ನಾವು ತಿಳಿಯಪಡಿಸ್ತಿದ್ದೀವ. ದೇವರು ನಮ್ಮ ಜೀವಿತದಲ್ಲಿ ಉಂಟು ಮಾಡಿದ ಆ ಪ್ರಯೋಜನವನ್ನು ಇನ್ನೊಬ್ಬರ ಜೀವಿತದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವ. ಪ್ರಿಯ ದೇವ ಜನರೇ, ವಾಕ್ಯವನ್ನು ಕೇಳುವಂಥ ನಿಮ್ಮನ್ನು ಕೂಡ ದೇವರಾದ ಕರ್ತನು ಕರೆದಂಥ ದೇವರು. ಆದುದರಿಂದ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರ ಆತ್ಮನು ನಿಮ್ಮ ಒಬ್ಬೊಬ್ಬರ ಹೃದಯಗಳೆಂಬ ಬಾಗಲನ್ನು ತಟ್ಟುತ್ತಾ ತನ್ನ ವಾಕ್ಯವೆಂಬ ಬೀಜವನ್ನು ನಿಮ್ಮ ಹೃದಯ ಎಂಬ ಆ ಭಂಡಾರದಲ್ಲಿ, ಆ ಹೃದಯ ಎಂಬ ಆಲಯದಲ್ಲಿ ಬಿತ್ತುವುದಕ್ಕೋಸ್ಕರವಾಗಿ ನಿಮ್ಮ ಮುಂದೆ, ನಿಮ್ಮ ಸಮೀಪದಲ್ಲಿ ಆತನಿರುವಾಗ ಆತನಿಗೆ ನಿಮ್ಮ ಹೃದಯಗಳನ್ನು, ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಿದ್ದೀರಾ ಪ್ರಿಯರೇ. ಆದುದರಿಂದ ಇಂದಿನ ದಿನದಲ್ಲಿ ಪ್ರಿಯ ದೇವಜನರೇ, ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕಿರುವಂಥ ಆತನ ಪರಲೋಕದ ಜೀವವುಳ್ಳ ವಾಕ್ಯ, ನಮಗೆ ಜೀವವನ್ನು ಉಂಟು ಮಾಡುವಂಥ, ನಮ್ಮ ಜೀವಿತದಲ್ಲಿ ಜೀವವನ್ನು ಕೊಟ್ಟಿರುವಂಥ, ಜೀವ ಶ್ವಾಸದಲ್ಲಿ ನಮ್ಮನ್ನು ಇಟ್ಟು ನಾವು ಜೀವಿಸುವಂತೆ ಕೃಪೆಯನ್ನು ಕೊಟ್ಟಿರುವಂಥ ಆ ದೇವರ ಕೃಪೆಯನ್ನು, ಆ ಕೃಪೆಯುಳ್ಳ ಆತನನ್ನು, ಆ ಕೃಪೆಯುಳ್ಳ ಆತನ ಮಾತನ್ನು ನಾವು ಎಷ್ಟಾಗಿ ಕೇಳಲು ನಾವು ಬಯಸ್ತಿದ್ದೀವಿ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಅರಣ್ಯಕಾಂಡ 6ನೇ ಸಂಧಿ 24ರಿಂದ 26 ವಚನದವರೆಗೂ, 2ನೇ ಕೊರಿಂಥ 13ನೇ ಸಂಧಿ ಕೊನೆಯ ವಚನವನ್ನು ನಾವು ಧ್ಯಾನ ಮಾಡುವ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ, ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನಾವು ನೋಡುವಂತ ವೇಳೆಯಲ್ಲಿ ನಿಜವಾಗಿಯೂ ನಾವು ದೇವರ ಆಲಯಕ್ಕೆ ನಾವು ಹೋಗುವಂತ ವೇಳೆಯಲ್ಲಿ
ಈ 2 ಕೊರಿಂಥ 13ನೇ ಸಂಧಿ ಕೊನೆ ವಚನ, ಶಾಂತಿದಾಯಕನಾದ ದೇವರು ಏನಿದೆ, ಶಾಂತಿದಾಯಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದು. ಇಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನು, ಇಲ್ಲಿ ತ್ರಯಕತ್ವವುಳ್ಳ ಏಕ ದೇವರಾದ ಕರ್ತನು. ಇಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾನೆ ಎಂಬುದಾಗಿ ಹೇಳಿದರೆ, ತಂದೆ, ಮಗ, ಪರಿಶುದ್ಧಾತ್ಮನು, ತ್ರಯೇಕತ್ವವುಳ್ಳ ಏಕ ದೇವರು. ಅಂದರೆ ತಂದೆಯೂ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನೆ, ಮಗನೂ ಕೂಡ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನೆ, ಪರಿಶುದ್ಧಾತ್ಮನು ಕೂಡ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನೆ. ತಂದೆ ಇಲ್ಲದೆ ಮಗನ ಮೂಲಕ ನಾವು ಏನನ್ನು ಹೊಂದಿಕೊಳ್ಳಿಕ್ಕಿಲ್ಲ, ಮಗನಿಲ್ಲದೆ ಪರಿಶುದ್ಧಾತ್ಮನ ಮೂಲಕ ನಾವೇನು ಹೊಂದಿಕೊಳ್ಳಿಕ್ಕಿಲ್ಲ. ತಂದೆ, ಮಗ, ಪರಿಶುದ್ಧಾತ್ಮನಾಗಿ ತ್ರಯೇಕತ್ವವುಳ್ಳ ಏಕ ದೇವರ ಆತ್ಮನಲ್ಲಿ ಇಲ್ಲಿ ಪೌಲನು ಏನ್ ಮಾಡ್ತಿದ್ದಾನೆ ಹೇಳಿದೆ, ಕೊರಿಂಥ ಸಭೆಯನ್ನು ಆಶೀರ್ವಾದದ ಮಾತನಾಡ್ತಿದ್ದಾನೆ. ಇವತ್ತಿನ ದಿನದಲ್ಲಿ ಇಲ್ಲಿ ದೇವರ ವಾಕ್ಯ ಇಲ್ಲಿ ನಾವು ನೋಡುವಂತ ವೇಳೆಯಲ್ಲಿ, ಅರಣ್ಯ ಕಾಂಡದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಯಪಡಿಸ್ತದೆ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು, ಇದು ಧರ್ಮಶಾಸ್ತ್ರದ ಕಾಲ. ಇಲ್ಲಿ ತಂದೆಯಾದ ದೇವರನ್ನ ಹೆಸರಿನಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಇಲ್ಲಿ 3ರಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಶಾಂತಿ, ಪ್ರಸನ್ನತೆ ಎಲ್ಲವೂ ಯೆಹೋವನು. ಹೌದಾ? ಇಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನೆಂಬುದಾಗಿ ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ಇಲ್ಲಿ ಮಾಡ್ತಿರುವಂಥದ್ದು ಯೆಹೋವನು ಎಂಬುದಾಗಿ. ಇಲ್ಲಿ ಪ್ರಿಯ ದೇವ ಜನರೇ, ಇವತ್ತು ನಾನಾಗ್ಲಿ ನೀವಾಗ್ಲಿ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಕೂಡ ಮಾತನಾಡ್ತಿರುವಂಥದ್ದು ತಂದೆಯಾದ ದೇವರು ತನ್ನ ಮಗನೊಂದಿಗೆ ಇದ್ದುಕೊಂಡು, ತಂದೆ, ಮಗ, ಪರಿಶುದ್ಧಾತ್ಮನಾಗಿ ತ್ರಯೇಕತ್ವವುಳ್ಳ ದೇವರು ಯೇಸುವಿನ ವಿಷಯವಾಗಿ ಇಲ್ಲಿ ಮಾತನಾಡ್ತದೆ. ಯೇಸುವಿನ ಹೆಸರು ಇಲ್ಲಿ ಧರ್ಮಶಾಸ್ತ್ರ. ಇಲ್ಲಿ ಕೃಪೆ ಎಂಬುದಾಗಿ ಇರಲಿಲ್ಲ, ಇಲ್ಲಿ ಧರ್ಮಶಾಸ್ತ್ರದ ಕಾಲದಲ್ಲಿ ಯೆಹೋವ ಎಂಬುದಾಗಿ ಇಸ್ರಾಯೇಲ್ಯರಿಗೂ ಕೂಡ ಪರಲೋಕದ ತಂದೆಯಾದ ದೇವರು ಯೆಹೋವ ಎಂಬುದಾಗಿ ಹೆಸರಿನ ಮೂಲಕ ಆರಾಧಿಸುವಂತೆ ಮೋಶೆ ಮೂಲಕವಾಗಿ ದೇವರಾದ ಕರ್ತನು ನಡೆಸುವಂಥದ್ದು. ಯೆಹೋವ ಎಂಬ ಹೆಸರು, ಯೆಹೋವ ಎಂಬುದಾಗಿ ಹೇಳುವುದಾದರೆ ತಂದೆ, ಮಗ, ಪರಿಶುದ್ಧ ಆತ್ಮನು. ಆಗಲೂ ಕೂಡ ತಂದೆಯು, ಮಗನು, ಪರಿಶುದ್ಧಾತ್ಮನಾಗಿರುವಂತ ಏಕದೇವರೇ. ಇಲ್ಲಿ ನಾವು ಕೃಪೆಗೆ ನಾವು ಬರುವಂತ ವೇಳೆಯಲ್ಲಿ ತಂದೆಯಾದ ದೇವರು ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ತಿಳಿಯಪಡಿಸ್ತದೆ ಶಾಂತಿದಾಯಕನಾದ ದೇವರು. ಹೌದಲ್ವಾ? ಓದಿ ಒಮ್ಮೆ 2 ಕೊರಿಂಥ 13ನೇ ಸಂಧಿ ಕೊನೆಯ ವಚನ. ಶಾಂತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಇಲ್ಲಿ ನಿಜವಾಗಿ ತಂದೆ, ಮಗ, ಪರಿಶುದ್ಧಾತ್ಮನಾಗಿರೋ ತ್ರಯೇಕತ್ವವುಳ್ಳ ಏಕದೇವರೇ. ಇಲ್ಲಿ ಕೂಡ ಅರಣ್ಯ ಕಾಂಡದಲ್ಲಿ ಏಕದೇವರು, ಇಲ್ಲಿ ಕೃಪೆ ಕಾಲದಲ್ಲಿ ಕೂಡ ನಾವು ನೋಡುವಂತ ವೇಳೆಯಲ್ಲಿ ಏಕದೇವರೇ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ. ತಂದೆ, ಮಗ, ಪರಿಶುದ್ಧಾತ್ಮನೇ ತ್ರಯೇಕತ್ವವುಳ್ಳ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಇರದಿದ್ದರೆ ಯಾವುದನ್ನು ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಯಾಕಂದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಕೊಡದೆ ಹೋಗ್ತಿದ್ರೆ
ಇವತ್ತಿನ ದಿನದಲ್ಲಿ ಆ ಪರಿಶುದ್ಧಾತ್ಮನ ಆ ಮಗನ ವಿಷಯದಲ್ಲಿ ನಾನು ನೀನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದು ಮಾತ್ರವಲ್ಲದೆ ನಿನ್ನ ಪಾಪ ಶಾಪಗಳು ಕೂಡ ಶುದ್ಧೀಕರಿಸಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಯಾಜಕರು ಕೂಡ ಏನ್ ಮಾಡ್ತಿದ್ರು, ವರ್ಷಕ್ಕೆ ಒಂದು ಸಾರಿ ಜನರ ಪಾಪದ ಇಸ್ರಾಯೇಲಿಯರು ಕೂಡ ತಮ್ಮ ಪಾಪದ ನಿಮಿತ್ತವಾಗಿ ಅದನ್ನು ಪಾಪವನ್ನು ಶುದ್ಧೀಕರಿಸುವುದಕ್ಕಾಗಿ ಹೋತಗಳ ರಕ್ತವನ್ನು ಯಾಜಕನಲ್ಲಿಗೆ ಕೊಟ್ಟು ಯಾಜಕನು ಕೂಡ ಆ ರಕ್ತವನ್ನು ಅವನಿಗೋಸ್ಕರ, ಅವನ ಆತ್ಮ ರಕ್ಷಣೆಗೋಸ್ಕರ ಕೂಡ ಆ ರಕ್ತವನ್ನು ಕೊಂಡೋಗ್ಬೇಕಿತ್ತು. ಅವನ ಪಾಪಗಳನ್ನು ನಿವಾರಿಸುವುದಕ್ಕೋಸ್ಕರ ಆ ರಕ್ತವನ್ನು ಮಹಾಪರಿಶುದ್ಧವಾದ ಸ್ಥಳಕ್ಕೆ ಕೊಂಡೋಗ್ಬೇಕಿತ್ತು. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಪ್ರಿಯರೇ, ಯಾಜಕನು ಕೂಡ ಪರಿಪೂರ್ಣನಾಗಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಜನರು ಕೊಟ್ಟಂತ ಹೋತಗಳ ರಕ್ತವನ್ನು ಹಿಡ್ಕೊಂಡು ಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಆಗ ಅವನನ್ನು ನಡುಕಟ್ಟು ಕಟ್ಟುತ್ತಿದ್ದರು. ನಡುಕಟ್ಟು ಕಟ್ಟಿ ಆ ಹಗ್ಗವನ್ನು ಕಟ್ಟಿ ಹೊರಗೆ ಜನರ ಕೈಯಲ್ಲಿ ಇರ್ತಿದ್ರು. ಯಾಕಂದ್ರೆ ಒಂದು ವೇಳೆ ಯಾಜಕನು ಕೂಡ ಪರಿಪೂರ್ಣನಾಗಲಿಕ್ಕೆ ಸಾಧ್ಯ ಆಗದೆ ಹೋಗುವುದಾದರೆ ಅಲ್ಲಿ ಅವನು ಕೂಡ ಏನಾಗ್ತಿದ್ದ, ಸಾಯ್ತಿದ್ದ. ಆ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಯಾರಿಗೂ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಪ್ರಿಯ ದೇವ ಜನರೇ. ಆದರೆ ಇಲ್ಲಿ ತಂದೆಯಾದ ದೇವರು ಇದನ್ನು ತಿಳಿದಾತನಾಗಿದ್ದುಕೊಂಡು ಎಫೆಸ 1:4 ವಾಕ್ಯದ ವಾಗ್ದಾನ ಮೇರೆಗೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ, ಅಂದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡದ್ದರಿಂದ ಆದಾಮನ ಮೂಲಕ ಆ ಏದೆನ್ ತೋಟದಲ್ಲಿ ಉಂಟಾದಂತಹ ಪಾಪ ಶಾಪ ನಿಮ್ಮ ಜೀವಿತವನ್ನು ನಾಶ ಮಾಡ್ತಾ ಇತ್ತು. ಅದಕ್ಕೆ ತಂದೆಯಾದ ದೇವರು ಈ ಹೋರಿಗಳ ರಕ್ತದಿಂದ ಯಾರ ಪಾಪ ಪರಿಹಾರ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಕೊಟ್ಟು ನಿನ್ನ ಪಾಪ ಶಾಪಗಳನ್ನು ಆತನ ಮೇಲೆ ಹಾಕಿ, ಏನು ಸೈತಾನನು ನಮ್ಮ ಜೀವಿತವನ್ನು ನಾಶ ಮಾಡ್ತಿದ್ದ, ನಮ್ಮ ಆಶೀರ್ವಾದವನ್ನು ಕದ್ದುಕೊಳ್ತಿದ್ದನು, ಆ ಆಶೀರ್ವಾದವನ್ನು, ಆ ಶಾಪವನ್ನು ನೀಗಿಸುವುದಕ್ಕಾಗಿ ಮಗನನ್ನು ಶಾಪಗ್ರಸ್ತನಾಗಿ ಆ ಶಿಲುಬೆಯಲ್ಲಿ ಆತನು ತೂಗು ಹಾಕಲ್ಪಟ್ಟನು. ಮರಕ್ಕೆ ತೂಗು ಹಾಕಲ್ಪಟ್ಟಂತ ಪ್ರತಿಯೊಬ್ಬನು ಶಾಪಗ್ರಸ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಶಾಪ ಪಾಪ ಅದು ನನ್ನದು ನಿನ್ನದು ಆಗಿರುವುದರಿಂದ ಆ ಪಾಪ ಶಾಪದಿಂದ ನಿನಗೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದದರಿಂದ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ನಿನಗೆ ಸಾಧ್ಯವಾಗುವಂತ ಮಾರ್ಗವನ್ನು ದಯಪಾಲಿಸಿಕೊಟ್ಟ. ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ತಂದೆ ಇಲ್ಲದೆ ಮಗನಿಲ್ಲ, ಮಗನಿಲ್ಲದೆ ಪರಿಶುದ್ಧಾತ್ಮನಿಲ್ಲ. ಇವು ತಂದೆ, ಮಗ, ಪರಿಶುದ್ಧಾತ್ಮನ. ಯಾಕಂದ್ರೆ ಯೇಸು ಕ್ರಿಸ್ತನು ಪಾಪದ ಪಾಲಿಗೆ ಸತ್ತಂತ ವೇಳೆಯಲ್ಲಿ ಪರಿಶುದ್ಧ ಆತ್ಮನು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನಲ್ಲಿ ಆ ಪಾಪ ಶಾಪದ ನಿಮಿತ್ತವಾಗಿ ಆ ಶಿಲುಬೆಯಲ್ಲಿ ನಾನು ನೀನು ಕೂಡ ಜಡಿಯಲ್ಪಟ್ಟಿದ್ದೀವಿ. ನಿನ್ನ ಪಾಪಗಳು ಶುದ್ಧೀಕರಿಸಲ್ಪಟ್ಟಿದೆ. ಸೈತಾನನು ಕದ್ದುಕೊಂಡಿದ್ದ ಆಶೀರ್ವಾದವನ್ನು ಕ್ರಿಸ್ತ ಯೇಸುವಿನ ಮೂಲಕ ಇವತ್ತು ನಾನು ನೀನು ಹೊಂದಿಕೊಳ್ತಾ ಇದೆ. ಅದಕ್ಕೆ ಇಲ್ಲಿ ಪೌಲನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇಡೀ ಕೊರಿಂಥ ಸಭೆಯನ್ನು ನಾವು ಅಪೊಸ್ತಲ ಕೃತ್ಯದಿಂದ ನಾವು ಎಲ್ಲ ಕಡೆಗಳಲ್ಲಿ ನಾವು ಓದ್ತಾ ಬರುವಾಗ ಶಿಷ್ಯರು ಕೂಡ ಕೊನೆಯದಾಗಿ ಯೇಸುವಿನ ಹೆಸರಿನಲ್ಲಿ ಆಶೀರ್ವದಿಸ್ತಿದ್ರು. ಇವತ್ತು ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಇವತ್ತು ನನ್ನನ್ನು ನಿಮ್ಮನ್ನು ನೋಡ್ತಾ ಇದ್ದಾನೆ. ತನ್ನ ಮಗನ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಆಶೀರ್ವದಿಸ್ತಿದ್ದಾನೆ. ಇವತ್ತು ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ನಮ್ಮ ಪಾಪ ಶಾಪಗಳು ನೀಗಿಸಲ್ಪಟ್ಟಿದೆ.
ಇವತ್ತು ಯೇಸು ಕ್ರಿಸ್ತನು ತಂದೆಯಾದ ದೇವರ ಸಮಕ್ಷಮದಲ್ಲಿ ಎಷ್ಟು ಪರಿಶುದ್ಧತೆ ನೀತಿ ಉಳ್ಳವನಾಗಿದ್ದಾನೋ, ಆ ನೀತಿ ಪರಿಶುದ್ಧತೆ ಆ ಮಗನ ಮೂಲಕ ಇವತ್ತು ನನ್ನನ್ನು ನಿಮ್ಮನ್ನು ಆತನು ನೋಡ್ತಾ ಇರುವುದರಿಂದ ಇಲ್ಲಿ ಪೌಲನು ಏನು ಕೊರಿಂಥ ಸಭೆಗೆ ಆಶೀರ್ವಾದವನ್ನು ಮಾತನಾಡಿದನ, ಆ ಆಶೀರ್ವಾದಕ್ಕೆ ಕೊರಿಂಥ ಸಭೆಯವರು ಇವತ್ತು ನಾನು ನೀನು ಆ ವಾಕ್ಯವನ್ನು ಕೇಳುವಂಥ ನಾನು ನೀವು ಆ ವಾಕ್ಯಕ್ಕೆ ಆ ಆಶೀರ್ವಾದಕ್ಕೆ ನಾನು ನೀವು ಬಾಧ್ಯಸ್ಥರಾಗಿದ್ದೀವಿ. ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಇರದಿದ್ದರೆ ನಾವು ಯಾವುದನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮನ ಸಹಾಯ ನನಗೆ ನಿಮಗೆ ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಅಂದರೆ ತಂದೆಯಾದ ದೇವರ ಮಗನು ತಂದೆಗೆ ವಿಧೇಯನಾಗಿ ಈ ಲೋಕಕ್ಕೆ ಕಳಿಸಲ್ಪಟ್ಟು ಆ ಶಿಲುಬೆಯಲ್ಲಿ ಆ ಶಾಪವಾದಂಥ ಎಲ್ಲ ಸಂಗತಿಯನ್ನು ಆ ಶಿಲುಬೆಗೆ ಮಗನ ಮೂಲಕವಾಗಿ ಅದು ಜಡಿಯಲ್ಪಟ್ಟು ಆ ಶಾಪ ಇಲ್ಲದಂತಾಗಿ ಮಾಡಿದಂಥ ದೇವರು. ಪ್ರಿಯ ದೇವ ಜನರೇ, ಇವತ್ತು ಪೌಲನು ಹೇಳಿದಂಥ ಆಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಇವತ್ತು ಆ ಕೃಪೆ ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ನೀವು ಜೀವಿಸ್ತಾ ಇದ್ದೀವಿ. ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ತಂದೆಯಾದ ದೇವರ ಪ್ರೀತಿ ಮಗನ ಮೂಲಕ ಇವತ್ತು ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತಂದೆಯಾದ ದೇವರು ನಿನ್ನ ಮೇಲೆ ಇಟ್ಟಂತ ಪ್ರೀತಿ ಈ ಲೋಕದ ಮನುಷ್ಯನು ತೋರಿಸುವಂತ ಪ್ರೀತಿ ಅಲ್ಲ, ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತಿನ ದಿನದಲ್ಲಿ ನಾವು ಬರೇ ಆ ವಾಕ್ಯದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಇವತ್ತು ಅನ್ಯೋನ್ಯತೆ ಪ್ರಾಮುಖ್ಯ. ಇಲ್ಲಿ ಸಭೆಗೆ ಅನ್ಯೋನ್ಯತೆಯನ್ನು ಮಾತನಾಡ್ತಿದ್ದಾನೆ. ಪ್ರಿಯರೇ, ಇವತ್ತು ಸಹಾಯ ಆತ್ಮನ ನಡೆಸುವಿಕೆ ಇದೆ, ಆದರೆ ಅನ್ಯೋನ್ಯತೆ ಇದೆಯಾ? ಇವತ್ತು ಎಷ್ಟು ಕುಟುಂಬದಲ್ಲಿ ಇವತ್ತು ಅನ್ಯೋನ್ಯತೆ ಇಲ್ಲ. ಯಾಕೆ ಕುಟುಂಬದಲ್ಲಿ ಒಂದೊಂದು ಬಲಹೀನತೆಗಳು, ಒಂದೊಂದು ಕೊರತೆಗಳು, ಒಂದೊಂದು ಪ್ರಾಬ್ಲಮ್ಗಳು? ಯಾಕೆ ಈ ಅನ್ಯೋನ್ಯತೆ ಇಲ್ಲ, ಆ ಪ್ರೀತಿ ಇಲ್ಲ? ಅದಕ್ಕೆ ಪೌಲನು ಕೊರಿಂಥ ಸಭೆಯನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಇಲ್ಲಿ ಸ್ಪಷ್ಟವಾಗಿ ಆಶೀರ್ವದಿಸ್ತಿದ್ದಾನೆ. ಇವತ್ತು ಆ ಸಭೆ ಈ ವಾಕ್ಯವನ್ನು ಎಷ್ಟಾಗಿ ತಿಳ್ಕೊಳ್ತಾ ಇದೆ? ಈ ಅನ್ಯೋನ್ಯತೆ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಡೋಣ. ಮುಂದಿನಿಂದ ನಾವು ಪ್ರೀತಿಯಿಂದ ಮಾತನಾಡ್ತೀವಿ, ಹಿಂದಿನಿಂದ ಪ್ರೀತಿ ಮಾಡಿದಂಥ ಅದೇ ವ್ಯಕ್ತಿಯನ್ನು ನಾವು ದೂಷಿಸ್ತೀವಿ, ಅವನ ಬಗ್ಗೆ ಬೇಡವಾದದ್ದನ್ನು ಮಾತನಾಡ್ತೀವಿ. ಇದು ಎಷ್ಟು ಸರಿ? ಈ ಅನ್ಯೋನ್ಯತೆ ನನ್ನಲ್ಲಿ ನಿಮ್ಮಲ್ಲಿ ಇರಬೇಕು. ಪರಿಶುದ್ಧಾತ್ಮನು ನನ್ನಲ್ಲಿ ನಿಮ್ಮಲ್ಲಿ ವಾಸ ಮಾಡಬೇಕಾದ್ರೆ, ಪರಿಶುದ್ಧಾತ್ಮನ ನಡೆಸುವಿಕೆ ಇವತ್ತು ನಿಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ಮುಖ್ಯವಾಗಿ ಅನ್ಯೋನ್ಯತೆ ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಎರಡನೇದಾಗಿ ದೇವರ ಪ್ರೀತಿ, ಮೂರನೇದಾಗಿ ಪರಿಶುದ್ಧಾತ್ಮನ ಅನ್ಯೋನ್ಯತೆ. ಹಲ್ಲೆಲೂಯಾ. ಈ ಮೂರು ಏಕದೇವರಾಗಿದ್ದಾನೆ. ಪ್ರೀತಿಯು ಆತನೇ, ಕೃಪೆಯು ಆತನೇ, ಪ್ರೀತಿಯು ಆತನೇ, ಅನ್ಯೋನ್ಯತೆಯು ಕೂಡ ಆತನೇ. ಹಲ್ಲೆಲೂಯಾ. ತಂದೆ, ಮಗ, ಪರಿಶುದ್ಧಾತ್ಮ, ಈ ತ್ರಯಕತ್ವ ಇಲ್ಲಿ ಪರಿಪೂರ್ಣವಾಗಿ ಇಲ್ಲಿ ತಿಳಿಯಪಡಿಸ್ತದೆ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಇಲ್ಲದಿದ್ದರೆ, ಯೇಸು ಕ್ರಿಸ್ತನೆಂಬ ಆ ಕೃಪೆ ನಿಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದಾದರೆ ನಾವು ರಿಯಲಿ ಒಳ್ಳೆ ಜೀವಿತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಂದೆಯಾದ ದೇವರ ಪ್ರೀತಿ, ಇವತ್ತು ಆ ಪ್ರೀತಿ ಮಗನ ಮೂಲಕವಾಗಿ ಇವತ್ತು ತಂದೆಯಾದ ದೇವರು ನಿನ್ನ ಜೀವಿತದಲ್ಲಿ ಪ್ರಕಟಪಡಿಸ್ತಿದ್ದಾನೆ. ಈ ಅನ್ಯೋನ್ಯತೆ, ಒಂದಾಗಿ ಜೀವಿಸುವಂಥದ್ದು,
ಕ್ರಿಸ್ತನಲ್ಲಿ ತಂದೆ ಮಗ ಪರಿಶುದ್ಧಾತ್ಮನಾಗಿ ಏಕತ್ವವುಳ್ಳ ಏಕ ದೇವರಾದ ಕರ್ತನಲ್ಲಿ ನೀವು ನೆಲೆಗೊಂಡು ಜೀವಿಸಬೇಕೆಂಬುದಾಗಿ ಇಲ್ಲಿ ಪೌಲನು ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ನಿಮ್ಮ ಜೀವಿತಕ್ಕೆ ನೀವು ಎಂಟ್ರಿ ಮಾಡಿಕೊಂಡಿದ್ದೀರಾ. ಕ್ರಿಸ್ತನಿಗೆ ಯಾವಾಗಲೂ ನೀವು ಆಹ್ವಾನವನ್ನು ಕೊಡ್ತಿದ್ದೀರಾ. ನಿಮ್ಮ ಜೀವಿತದಲ್ಲಿ ಮೊದಲ ಫಸ್ಟ್ ಪ್ರಯಾರಿಟಿಯನ್ನು ದೇವರಾದ ಕರ್ತನಿಗೆ ನೀವು ಕೊಡ್ತಿದ್ದೀರಾ. ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಂತ, ನಿಮ್ಮ ಪಾಪ ಶಾಪಗಳನ್ನು ತೊಳೆದು ಶುದ್ಧೀಕರಿಸಿದಂತ, ನಿಮ್ಮ ಶಾಪವಾದಂಥ ಸ್ಥಳದಲ್ಲಿ ತನ್ನನ್ನು ಶಾಪಗ್ರಸ್ತನಾಗಿ ಮಾಡಿಕೊಂಡಂತ ಆ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿ ನೀವು ಇಟ್ಟುಕೊಂಡಿದ್ದೀರಾ. ಇವತ್ತು ಪ್ರತಿಯೊಂದು ಚರ್ಚ್ಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸಹ ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ರಿಯಲಿ ಆ ಅನ್ಯೋನ್ಯತೆ ಹೇಳುವಂಥವರಲ್ಲಿ ಆ ಅನ್ಯೋನ್ಯತೆ ಇದೆಯಾ, ಆ ಪ್ರೀತಿ ಇದೆಯಾ, ಆ ಕೃಪೆ ಇದೆಯಾ? ಇವತ್ತು ಎಷ್ಟು ಕುಟುಂಬ ಒಡೆಯಲ್ಪಟ್ಟಿದೆ, ಎಷ್ಟು ಕುಟುಂಬ ಒಡೆಯಲ್ಪಟ್ಟಿದೆ ಪ್ರಿಯರೇ. ಎಷ್ಟು ಕುಟುಂಬ ಇವತ್ತು ದುಃಖದಲ್ಲಿ ಕಣ್ಣೀರಿನಲ್ಲಿ ಇದೆ. ಎಷ್ಟು ಕುಟುಂಬ ಶಾಪದ ಜೀವಿತದಲ್ಲಿ ಇನ್ನೂ ಕೂಡ ಇದೆ. ಆದರೆ ಮಾತು ಮಾತ್ರ ಚರ್ಚಿಗೆ ಹೋಗಿ ಆ ದೇವರ ಆಲಯಕ್ಕೆ ಹೋಗಿ ಈ ಮಾತನ್ನು ಕೇಳಿದರೆ ಮಾತ್ರ ಎಲ್ಲ ಬರುವುದಿಲ್ಲ ಪ್ರಿಯರೇ. ನಿಮಗೋಸ್ಕರವಾಗಿ ಶಾಪಗ್ರಸ್ತನಾದಂಥ, ನಿಮ್ಮನ್ನು ಪಾಪ ಶಾಪದಿಂದ ಬಿಡುಗಡೆಗೊಳಿಸಿದಂಥ ಆ ಯೇಸು ಕ್ರಿಸ್ತನ ಕೃಪೆ ನಿಮ್ಮೊಂದಿಗೆ ಇದೆಯಾ? ಆ ಕೃಪೆ ನಿಮ್ಮನ್ನು ನಡೆಸ್ತಾ ಇದೆಯಾ? ಆ ಕೃಪೆ ಎಂಬ ಆತನನ್ನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ನೀವು ರಿಸೀವ್ ಮಾಡಿಕೊಂಡಿದ್ದೀರಾ? ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಕೃಪೆ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಯಾವ ಬಲಹೀನತೆ ಎಂಬ ರೋಗ ಕೂಡ ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ಕ್ರಿಸ್ತನಲ್ಲಿ ತಂದೆ ಮಗನಲ್ಲಿ ಮಗನ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಪ್ರೀತಿಸಿದಂಥ ಆ ತಂದೆ ದೇವರ ಪ್ರೀತಿಯನ್ನು ನಾವು ಇತರಿಗೆ ನಾವು ಅದನ್ನು ತೋರಿಸ್ತಾ ಇದ್ದೀವ? ಇಲ್ಲ ನಾವು ಸ್ವಾರ್ಥತೆಯಿಂದ ಇನ್ನೊಬ್ಬರನ್ನು ನಾವು ಶಪಿಸ್ತಾ ಇದ್ದೀವ? ಇನ್ನೊಬ್ಬರಿಗೆ ವಿರೋಧವಾಗಿ ನಾವು ಮಾತನಾಡ್ತಿದ್ದೀವ? ಒಂದು ವೇಳೆ ಇದನ್ನು ನಾವು ಮಾಡುತ್ತಿರುವುದಾದರೆ ನಾವು ಕ್ರಿಸ್ತನ ಪ್ರೀತಿಯನ್ನು, ತಂದೆ ದೇವರ ಪ್ರೀತಿಯನ್ನು ನಾವು ಹೇಗೆ ತೋರಿಸಲಿಕ್ಕೆ ಸಾಧ್ಯ ಪ್ರಿಯರೇ? ನಿಜವಾಗಿ ಈ ವಾಕ್ಯದ ಗೂಢಾರ್ಥ ಪರಿಶುದ್ಧಾತ್ಮನ ಅನ್ಯೋನ್ಯ. ಇವತ್ತು ಆ ತ್ರಯೇಕತ್ವವುಳ್ಳ ಏಕ ದೇವರಾಗಿರುವಂಥ ಆ ತಂದೆಯಾದ ದೇವರು ನನ್ನಲ್ಲಿ ನಿಮ್ಮಲ್ಲಿ ಈ ಅನ್ಯೋನ್ಯತೆಯನ್ನು ಬಯಸ್ತಿದ್ದಾನೆ. ಇವತ್ತು ಈ ಅನ್ಯೋನ್ಯತೆ ಇದೆಯಾ? ಬರೀ ಹೊರಗಿನ ತೋರಿಕೆಗೆ ನಾವು ಒಬ್ಬರನ್ನೊಬ್ಬರು ನಾವು ಕಾಣುವಾಗ, ಒಬ್ಬರನ್ನೊಬ್ಬರು ನಾವು ನೋಡಿಕೊಳ್ಳುವಾಗ ಈ ಅನ್ಯೋನ್ಯತೆಯನ್ನು ಮಾತ್ರ ನಾವು ತೋರಿಸ್ತಾ ಇದ್ದೀವ? ಶರೀರ ಸಂಬಂಧವಾಗಿ, ಲೋಕ ಸಂಬಂಧವಾಗಿ ಇದನ್ನು ನಾವು ತೋರಿಸ್ತಾ ಇದ್ದೀವ? ಅಲ್ಲ, ಆತ್ಮ ಸಂಬಂಧವಾಗಿ ನಾವು ತೋರಿಸ್ತಾ ಇದ್ದೀವ? ಒಂದು ವೇಳೆ ಆತ್ಮ ಸಂಬಂಧವಾಗಿ ನೀವು ತೋರಿಸ್ತಾ ಇರುವುದಾದರೆ, ನೀವು ಯಥಾರ್ಥವಾದ ಜೀವಿತದಲ್ಲಿ ಕ್ರಿಸ್ತನಿಗೆ ವಿಧೇಯರಾಗಿ ಆ ಕೃಪೆಯಲ್ಲಿ ನೀವು ಜೀವಿಸ್ತಾ ಇರುವುದಾದರೆ, ತಂದೆ ತೋರಿಸಿದಂಥ ಪ್ರೀತಿಯನ್ನು, ತಂದೆ ಮಗನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ತೋರಿಸಿದಂಥ ಪ್ರೀತಿಯನ್ನು ನೀವು ಇತರಿಗೂ ಆ ಪ್ರೀತಿಯನ್ನು ನಿಜವಾಗಿ ಯಥಾರ್ಥವಾದರಿಂದ ನೀವು ಆ ಪ್ರೀತಿಯನ್ನು ತೋರಿಸ್ತಾ ಇರುವುದಾದರೆ 100% ಹೇಳ್ತೀನಿ, ಪರಿಶುದ್ಧಾತ್ಮನು ಕೂಡ ನಿಮ್ಮೊಂದಿಗೆ ಇರ್ತಾನೆ. ಆ ಅನ್ಯೋನ್ಯತೆ ಕೂಡ ನಿಮ್ಮಲ್ಲಿ ಬರ್ತದೆ ಪ್ರಿಯರೇ. ಒಂದು ವೇಳೆ ಒಬ್ಬ ತಪ್ಪು ಮಾಡಿದರೂ ಕೂಡ ಆ ಕ್ಷಮಿಸುವಂಥ ಆ ಹೃದಯ ನಿಮ್ಮಲ್ಲಿ ಅದು ಬರ್ತದೆ. ಹಗೆತನ ಬರುವುದಿಲ್ಲ. ಒಂದು ವೇಳೆ ಹಗೆತನ ಉಂಟೆಂಬುದಾಗಿ ಹೇಳುವುದಾದರೆ ಆ ಪ್ರೀತಿ ನಿಮ್ಮಲ್ಲಿಲ್ಲ, ಆ ಅನ್ಯೋನ್ಯತೆ ನಿಮ್ಮಲ್ಲಿಲ್ಲ, ಆ ಕೃಪೆ ಕೂಡ ನೀವು ಅರ್ಥ ಮಾಡಿಕೊಳ್ತಾ ಇಲ್ಲ, ಆ ಕೃಪೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಪ್ರಿಯ ದೇವ ಜನರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ,
ತಂದೆ, ಮಗ, ಪರಿಶುದ್ಧಾತ್ಮನಾಗಿ ತ್ರಯೇಕತ್ವವುಳ್ಳ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಇಲ್ಲಿ ಪೌಲನು ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಅಲ್ಲ ನಮ್ಮ ಕರ್ತನಾದ ಯೇಸು. ಪ್ರತಿ ಒಬ್ಬೊಬ್ಬರಿಗೆ ಆ ಕರ್ತನು ಬೇಕೇ ಬೇಕು. ಆ ಯೇಸು ಪ್ರತಿಯೊಬ್ಬೊಬ್ಬರ ಜೀವಿತಕ್ಕೆ ಬೇಕೇ ಬೇಕು. ಆ ಯೇಸು ಕೃಪೆಯಿಂದ ತುಂಬಿ, ಕೃಪೆ ಅಂದರೆ ಪಾಪ ಶಾಪದಿಂದ ಬಿಡುಗಡೆಯನ್ನು ಕೊಟ್ಟಾತನೇ ಆ ಕೃಪೆ. ಆ ಕೃಪೆ ಅಂದರೆ ಪಾಪ ಶಾಪದಿಂದ, ನಾಶನದ ಹಾದಿಯಿಂದ ರಕ್ಷಿಸಿದಂಥ ಯೇಸು ಆತನ ಕೃಪೆಯಾಗಿದ್ದಾನೆ. ಆ ಕೃಪೆ ಅದು ನನ್ನಲ್ಲಿ ನಿಮ್ಮಲ್ಲಿ ಆ ಕ್ರಿಸ್ತನು ಬರಬೇಕಾದರೆ, ಆ ಕೃಪೆ ನನ್ನಲ್ಲಿ ನಿನ್ನಲ್ಲಿ ಇರಬೇಕಾದರೆ ತಂದೆ ದೇವರ ಪ್ರೀತಿ ಇದಕ್ಕೆ ಪ್ರಾಮುಖ್ಯವಾಗಿದೆ. ಇದು ಕನೆಕ್ಟಿಂಗ್ ಇದೆ ಇಲ್ಲಿ. ಈ ಪ್ರೀತಿಯಲ್ಲಿ ಆ ಅನ್ಯೋನ್ಯತೆಯಲ್ಲಿ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಸಹಾಯ ಕೂಡ ಬೇಕು. ಯಾವುದು ಒಂದು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಒಂದು ಇಲ್ಲದೆ ನಿಮ್ಮ ಜೀವಿತ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ತನ ಯೇಸು ಕ್ರಿಸ್ತನ ಕೃಪೆ ಅದು ಬೇಕು. ಯೇಸು ಕ್ರಿಸ್ತನು ನನ್ನ ಜೀವಿತಕ್ಕೆ ಬೇಕು. ತಂದೆಯಾದ ದೇವರ ಪ್ರೀತಿ ಕೂಡ ನನಗೆ ಬೇಕು. ಪರಿಶುದ್ಧಾತ್ಮನ ಈ ಆತ್ಮನ ಅನ್ಯೋನ್ಯತೆ ನಡೆಸುವಿಕೆ ಕೂಡ ನಮ್ಮ ಜೀವಿತಕ್ಕೆ ಬೇಕು. ಇದು ನನ್ನ ಜೀವಿತಕ್ಕೆ ಬೇಕು. ನಿಮ್ಮ ಜೀವಿತಕ್ಕೆ ಬೇಕೋ ಬೇಡೋ ಎಂಬುದಾಗಿ ನೀವು ತೀರ್ಮಾನ ಮಾಡಿ. ಪ್ರಿಯ ದೇವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಅಂದರೆ ದೇವರಂದರೆ ತಂದೆಯಾದ ದೇವರ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇದು ಪ್ರಾಮುಖ್ಯ. ನಿಜವಾಗಿಯೂ ಇವತ್ತು ಕ್ರಿಸ್ತನಲ್ಲಿ ನೀವು ಜೀವಿಸ್ತಾ ಇರುವುದಾದರೆ ಈ ತ್ರೈಕತ್ವ, ಈ ಏಕ ದೇವರು ನಿನ್ನ ಜೀವಿತಕ್ಕೆ ಅತಿ ಅಮೂಲ್ಯವಾಗಿದ್ದಾನೆ. ಪ್ರಿಯ ದೇವ ಜನರೇ, ಬರೇ ನಾವು ವಾಕ್ಯವನ್ನು ಓದಿಕೊಂಡು ಆ ವಾಕ್ಯವನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವುದಾದರೆ ನಮ್ಮ ಜೀವಿತದಲ್ಲಿ ಯಾವುದು ಸಾರ್ಥಕ ಆಗಲ್ಲ, ಯಾವುದು ಸಕ್ಸಸ್ ಆಗಲ್ಲ, ಯಾವುದು ಕೂಡ ಪರಿಪೂರ್ಣ ಆಗಲ್ಲ. ಯಾವಾಗ ಇದನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಂಡು ಮಗನು ಬರಬೇಕಾದರೆ, ಇವತ್ತು ಕೃಪೆ ನಿನ್ನ ಜೀವಿತಕ್ಕೆ ಅಂದರೆ ಯೇಸು ಕ್ರಿಸ್ತನು ನಿಮ್ಮ ಜೀವಿತಕ್ಕೆ ಬರಬೇಕಾದರೆ, ನಿನ್ನ ಪಾಪಗಳು ಶುದ್ಧೀಕರಿಸಲ್ಪಡಬೇಕಾದರೆ, ನಿನ್ನ ಸ್ಥಾನವನ್ನು ತಂದೆಯಾದ ದೇವರು ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿಯ ಮೂಲಕವಾಗಿ ಆ ಮಗನಲ್ಲಿ ನಿನ್ನ ಶಾಪವನ್ನು ಹಾಕಿಬಿಟ್ಟಿದ್ದಾನೆ. ಇನ್ನು ಸೈತಾನನು ಕೆಡಿಸಿದಂಥ ಅನ್ಯೋನ್ಯತೆಯಲ್ಲಿ ತಿರುಗುಂದಾವರ್ತಿ ಪರಿಶುದ್ಧಾತ್ಮನ ಮೂಲಕ ಸತ್ತವರಿಂದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದಂಥ ಅದೇ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನು ಕೂಡ ನಮ್ಮ ಜೀವಿತಕ್ಕೆ ಪ್ರಾಮುಖ್ಯನಾಗಿದ್ದಾನೆ. ಪ್ರಿಯ ದೇವಜನರೇ, ನೀವು ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಇದರಲ್ಲಿಯೂ ಕೂಡ 3: ಕೃಪೆ, ಪ್ರೀತಿ, ಅನ್ಯೋನ್ಯತೆ. ಕೃಪೆ ಮಗನಾಗಿದ್ದಾನೆ, ಪ್ರೀತಿ ತಂದೆಯಾಗಿದ್ದಾನೆ, ಅನ್ಯೋನ್ಯತೆ ಹೋಲಿ ಸ್ಪಿರಿಟ್ ಆಗಿದ್ದಾನೆ. ಹಲ್ಲೆಲೂಯಾ. ಇದು ಸಪ್ರೇಟ್ ಅಲ್ಲ, ಇದು ಏಕತೆಯನ್ನು ಈ ಏಕತೆ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ದೇವರಾದ ಕರ್ತನೆ ಇವತ್ತು ನಿನ್ನ ಹೃದಯ ಎಂಬ ಆಲಯ ದೇವರ ಆತ್ಮನಿಗೆ ನಾವು ಒಪ್ಪಿಸಿಕೊಡುವಾಗ ತಂದೆ, ಮಗ, ಪರಿಶುದ್ಧಾತ್ಮನಾಗಿ ಏಕತ್ವವುಳ್ಳ ಏಕದೇವರು ನಿಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಾದ ಕರ್ತನು ಕೇಳುವಂಥ ಪ್ರತಿ ಒಂದೊಂದು ಹೃದಯಗಳನ್ನು ತಟ್ಟಿ ಎಬ್ಬಿಸೋನಾಗಿದೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂಥ ನೀವು ಯಾರೇ ಆಗಿರಲಿ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬೇಡಿ ಪ್ರಿಯರೇ. ಅದು ಏನೋ ಒಂದು
ದೇವರ ವಾಕ್ಯ ಒಂದು ಲೋಕದ ರೀತಿ ಎಂಬುದಾಗಿ ತಕ್ಕೊಳ್ಬೇಡಿ. ನಿಮ್ಮನ್ನು ಆತ್ಮದಲ್ಲಿ ನಿಮ್ಮ ಜೀವಿತವನ್ನು ಶುದ್ಧೀಕರಿಸಿ, ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಡೆಸುವಂಥ ವಾಕ್ಯವಾಗಿದೆ. ಅದಕ್ಕೆ ಕೊನೆಯದಾಗಿ ಪೌಲನು ಕೂಡ ಸಭೆಗೆ ವಾಕ್ಯವನ್ನು ಕೊಟ್ಟು ಕೊನೆಯದಾಗಿ ಸಭೆ ಎಲ್ಲರನ್ನು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಶೀರ್ವದಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಆ ಆಶೀರ್ವಾದಕ್ಕೆ ನಾನು ವಾಕ್ಯವನ್ನು ಕೇಳುವಂಥ ನೀವು ಬಾಧ್ಯಸ್ಥರಾಗುವಂತೆ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಪರಿಶುದ್ಧನಾದ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸುವೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಹೌದು ಡ್ಯಾಡಿ, ಯೇಸುವೆ ನೀನೇ ನಮ್ಮ ಜೀವಿತದಲ್ಲಿ ಕೃಪೆಯಾಗಿರುವ ಆತನು. ನಿನ್ನ ಮೂಲಕ ಒಂದು ಒಳ್ಳೆಯ ಜೀವಿತವನ್ನು ನಮಗೆ ಕೊಟ್ಟ ಆತನು. ತಂದೆಯಾದ ದೇವರೇ, ನಿನ್ನ ಪ್ರೀತಿಯಲ್ಲಿ ನಿನ್ನ ಮಗನ ಮೂಲಕವಾಗಿ ಆ ಪ್ರೀತಿಯಲ್ಲಿ ನಡೆಯುವಂಥ ಅವಕಾಶವನ್ನು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಒಂದಾಗಿದ್ದುಕೊಂಡು ಜೀವಿಸಕ್ಕಾಗುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂಥ ಏಕ ದೇವರಾದ ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕೇಳಿದಂಥ ಪ್ರತಿಯೊಂದೊಂದು ಹೃದಯಗಳಲ್ಲಿ ನಿನ್ನ ಆತ್ಮನ ಕಾರ್ಯ ನಡೆಸು. ನೀನು ಮಾತನಾಡು ಸ್ವಾಮಿ. ಈ ವಾಕ್ಯ ಪ್ರತಿಯೊಬ್ಬೊಬ್ಬರ ಜೀವಿತಕ್ಕೆ ಆಶೀರ್ವಾದಕರವಾಗಲಿ, 100ರಷ್ಟು ಆಶೀರ್ವಾದ ಹೊಂದಲಿ. ಹೀಗೆ ನಿನ್ನ ಕೃಪೆ ಆವರಿಸಿಕೊಂಡು ನಡೆಸಲಿ. ಯೇಸು ಎಂಬ ನಿನ್ನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದರೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.